ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾವೊಂದು ತೋಟಕ್ಕೆ ವಿಸಿಟಿಂಗ್ ಹೋಗಿದ್ದೆ. ಅವ್ರಿಗೆ ಬ್ರಹ್ಮಾಸ್ತ್ರಕ್ಕೆ ಅಂತ ಕೊಟ್ಟಿದ್ದೆ. ಅವರು ನಮಗೆ ಕಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾನೇ ಖುದ್ದಾಗಿ ನಿಂತು ಅಗ್ನಿಗಾರ್ಡ್ ಎಷ್ಟು ಹಾಕಬೇಕು, ಸ್ವಲ್ಪ 200 ಲೀಟ್ರ್ ನೀರಿಗೆ ಕಾಲು ಲೀಟ್ರ್ ಅಗ್ನಿಗಾರ್ಡ್ ಹಾಕಬೇಕು, ಒಂದು ಸೂಪರ್ ಫೈನ್ ಹಾಕಬೇಕು, 1 ಲೀಟ್ರ್ ಗಂಜಲ ಹಾಕಬೇಕು, ಅರ್ಧ ಲೀಟ್ರ್ ಬೇವಿನೆಣ್ಣೆ ಹಾಕಬೇಕು. ಅದು ಅಲ್ಲೇ 13 ವರ್ಷದ ಗಿಡ ಆಗಿರೋದ್ರಿಂದ ದೊಡ್ಡದ್ರಲ್ಲೇ ಒತ್ತ ಪಂಪಲ್ಲೇ ಸ್ಪ್ರೈ ಮಾಡಬೇಕಿತ್ತು. ಅವ್ರಿಗೆ ಮೆಜರ್ಮೆಂಟ್ ಕಲ್ಸ್ಕೊಳಕ್ಕೆ ನಮಗೆ ಬರಲ್ಲ ಅಂದರು. ನಾನೇ ಕೂಡ ಖುದ್ದಾಗಿ ನಿಂತು ಅದನ್ನು ಮಿಶ್ರಣ ಮಾಡಿ ಕಲಸಿ ಕೊಟ್ಟು ಅದನ್ನು ಸ್ಪ್ರೈನೂ ಕೂಡ ನಿಂತ್ಕೊಂಡು ನಾನೇ ಮಾಡಿಸಿ ಖುದ್ದಾಗಿ ಬರೋದ್ರಿಂದ ತುಂಬ ಅದ್ಭುತವಾದ ರಿಸಲ್ಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆ ನಾನು ಈ ವಿಡಿಯೋ ಮಾಡೋದು ಈ ಥರ ನಾನು ಹೇಳಿ ನಿಮ್ಗೆ ಕೊಡೋದು ಗೈಡೆನ್ಸ ಅಂದರೆ, ಯಾವ ರೈತ ಆಗಲ್ಲ ಅಂತನೋ ಅದನ್ನು ನಾನು ರಿಸಲ್ಟ್ ಕೊಡಿಸೋದೇ ನನ್ನ ಗುರಿಯಾಗಿರುತ್ತೆ. ಯಾಕೆ ಅಂದರೆ ಗಿಡ ನಾವು 5 ವರ್ಷ ನಾವು ಅದನ್ನು ಸಾಕಿದ್ರೆ ಮುಂದೆ ನಮ್ಮ ಮಕ್ಕಳನ್ನ ಕಾಪಾಡುತ್ತೆ. ಅಡಿಕೆ ಗಿಡ ಯಾವುದೇ ಬೆಳೆ ಆಗಲಿ ಕಷ್ಟಪಟ್ಟು ಮಾಡಿರ್ತೀವಿ ನೋಡಿ. ನಾನೇ ಖುದ್ದು ನಿಂತಾಗಿ ಇದೇ ಥರ ನೆನೆಸ್ಬೇಕು ಅಂತ ಹೇಳ್ಕೊಟ್ಟು ಮಾಡಿಸ್ತೀನಿ ಫ್ರೆಂಡ್ಸ್. ಕೊಟ್ಬಿಟ್ಟು ಬರೋದು ಇಂಪಾರ್ಟೆಂಟ್ ಅಲ್ಲ, ನಾನು ನಿಂತ್ಕೊಂಡು ಹಿಂಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಗಿಡ ದೊಡ್ಡದ್ರಿಂದ ಒತ್ತ ಪಂಪಲ್ಲಿ ಹಾಕ್ಸಿ ನಾನು ಸ್ಪ್ರೈ ಮಾಡಿಸೀನಿ. ತುಂಬ ಮಿರಾಕಲ್ ರಿಸಲ್ಟ್ ಇದೆ.